ನಾಮಿನೇಷನ್ ಹಾಕಿದ್ದೀವಿ. ಇದು ಒಂದು ಉಪಚುನಾವಣೆ. ಮೇಟಿಯವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದ್ರು. ಮೇಟಿ ಅವರು ಮಧ್ಯದಲ್ಲಿ ಕಾಲುವಾಗ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಅವರು ಕಾಲು ಹಾಕ್ತಾರೆ, ಉಪಚುನಾವಣೆ ಬರ್ತದೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ರು. ಆದ್ರೆ ಉಪಚುನಾವಣೆ ಅನಿವಾರ್ಯವಾಗಿ ಬಂದಿದೆ. ಆ ಸ್ಥಾನ ಭರ್ತಿ ಮಾಡಲಿಕ್ಕೆ ಅವರ ಕುಟುಂಬದವರೇ ಆದಂತ ಉಮೇಶ್ ಮೇಟಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಇವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಜನರ ಅಭಿಪ್ರಾಯವನ್ನ ಕೇಳಿದ್ರು. ಈ ಕ್ಷೇತ್ರದ ಮುಖಂಡಗಳ ಅಭಿಪ್ರಾಯವನ್ನು ಕೇಳಿದ್ರು. ಆಮೇಲೆ ಜಿಲ್ಲಾ ಶಾಸಕರ ಅಭಿಪ್ರಾಯವನ್ನ ಕೇಳಿದ್ರು. ಎಲ್ಲರೂ ಕೂಡ ಮೇಟಿಯವರ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ನಾನು ಕೂಡ ಕರೆದು ಮಾತಾಡಿದ್ದೆ. ಮೇಟಿಯವರ 4 ಮಕ್ಕಳನ್ನ ಕರೆದು ಮಾತಾಡಿದ್ದೆ. ಅವರು ಯಾರಿಗಾರು ಕೊಡಿ, ಹೈಕಮಾಂಡ್ ಅವರು ಯಾರು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಉಮೇಶ್ ಮೇಟಿ ಅವರನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಏನು ಮಾತು ಜನರಿಗೆ ಕೊಟ್ಟಿದ್ದೀವಿ ಆ ಮಾತುಗಳನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ. ಹಿಂದೆ 2013ರಿಂದ 2018 ಮಾಡಿದ್ದೀವಿ. ಇನ್ನು 3 ವರ್ಷ ಆಗ್ತಾ ಇದೆ ನಮ್ಮ ಸರ್ಕಾರದಲ್ಲಿ. 2023 ಮೇ 20ನೇ ತಾರೀಕು ಅವತ್ತಿನಿಂದ ಇವತ್ತಿನವರೆಗೂ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಜೊತೆಗೆ ಒಂದೇ ವರ್ಷದಲ್ಲಿ ನಾವು ಏನು ಚುನಾವಣಾ ಸಂದರ್ಭದಲ್ಲಿ ಏನು ಹೇಳಿದ್ರು ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಅವನ್ನೆಲ್ಲರೂ ಕೂಡ ಜಾರಿ ಮಾಡಿದ್ವಿ. ಒಂದೇ ವರ್ಷದಲ್ಲಿ ಜಾರಿ ಮಾಡಿದ್ವಿ. ಅದಕ್ಕೆ ಸುಮಾರು 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ವಿ. 1 ಲಕ್ಷಕ್ಕೂ ಫೆಬ್ರವರಿವರೆಗೆ 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ವಿ. ಪ್ರತಿ ವರ್ಷ 51,000, 52,000 ಖರ್ಚು ಮಾಡ್ತಾ ಇದ್ರು. ಬಿಜೆಪಿ ಅವರು ಹೇಳ್ತಾ ಇದ್ರು ನೀವು ಖರ್ಚು ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಮಾಡಿದ್ದೀವಿ. ಇವತ್ತು ಎಲ್ಲರೂ ಇಡೀ ರಾಜ್ಯದ ಜನ ಖುಷಿಯಿಂದ ಇದ್ದಾರೆ. ಅದಕ್ಕೋಸ್ಕರನೇ ಕೆಲವು ತಿಂಗಳ ಹಿಂದೆ ಬೈ ಎಲೆಕ್ಷನ್ ನಡೀತು ರಾಜ್ಯದಲ್ಲಿ. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ಸಂಡೂರು 3 ಕಡೆ ನಾವು ಗೆಲ್ಲಿಲ್ವಾ? ಆಗ್ಲೂ ಬಿಜೆಪಿಯವರು ನಾವು ಗೆಲ್ಲದೇ ಇಲ್ಲ ಅಂತ ಅಪಪ್ರಚಾರ ಮಾಡಿದ್ರು, ಸುಳ್ಳು ಹೇಳಿದ್ರು. ಗೆಲ್ಲಿಲ್ವಾ? ಅದು ದೊಡ್ಡ ಅಂತರದಿಂದ ಗೆದ್ದಿದ್ದೀವಿ. ಸೊ ಅದರಿಂದ ಬಿಜೆಪಿಯವರು ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಹಿಂದುತ್ವ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಅವ್ರ ಅಧಿಕಾರದಲ್ಲಿದ್ದಾಗ ಏನು ಕೆಲಸ ಮಾಡ. ಈಗ ಅಪ್ಪರ್ ಕೃಷ್ಣ 3ನೇ ಹಂತ ಮಾಡಿದ್ರ ಏನು ಮಾಡ್ಲಿಲ್ಲ. 4 ವರ್ಷ ಅಧಿಕಾರದಲ್ಲಿದ್ದು ಏನು ಮಾಡ್ಲಿಲ್ಲ. ಈಗ ನಾವು ತೀರ್ಮಾನ ಮಾಡಿದೀವಿ, ಕನ್ಸೆಂಟ್ ಅವಾರ್ಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕನ್ಸೆಂಟ್ ಅವಾರ್ಡ್ ಮೂಲಕ ಕರಿ ಜಮೀನಿಗೆ ಅಂದ್ರೆ ನೀರಾವರಿ ಜಮೀನಿಗೆ 40 ಲಕ್ಷ ರೂಪಾಯಿ, ಖುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಜೆಟ್ ನಲ್ಲಿ ದುಡ್ಡು ಕೂಡ ಇಟ್ಟಿದ್ದೀವಿ. ಈ ವರ್ಷದಿಂದ ಈಗಾಗಲೇ ಪ್ರಾರಂಭ ಆಗಿದೆ. ಮೊನ್ನೆ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡಕ್ ಬಂದಿದ್ದಾಗ ಚಾಲನೆ ಮಾಡ್ತೀವಿ. ಬಾಗಲಕೋಟೆಯಲ್ಲಿ ಚಾಲನೆ ಮಾಡಿದ್ದೀವಿ. ಅದರಿಂದ ನಾವು ಏನ್ ಹೇಳ್ತೀವಿ ಅದನ್ನ ಮಾಡೇ ಮಾಡ್ತೀವಿ. ಈಗ 3-4 ವರ್ಷದಲ್ಲಿ ಎಲ್ಲ ಪರಿಹಾರವನ್ನ ಜಮೀನುಗಳು ಮುಳುಗಡೆ ಆಗ್ತವಲ್ಲ
ಆ ಜಮೀನು ಕಾಲುವೆಯಿಂದ ಮುಳುಗಡೆ ಆಗ್ತಾವಲ್ಲ, ಆ ಜಮೀನುಗಳಿಗೆಲ್ಲ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸುಮಾರು 70,000 ಕೋಟಿಗೂ ಹೆಚ್ಚಾಗ್ತದೆ. ಅಷ್ಟು ದುಡ್ಡುಗಳನ್ನ ನಾವು ಕೊಡ್ತೀವಿ. ಪರಿಹಾರವನ್ನ ರೈತರಿಗೆ ಬಹಳ ದಿನಗಳಿಂದ ನೆನಗುದಿ ಬಿದ್ದಿತ್ತಲ್ಲ, ಆ ಪರಿಹಾರವನ್ನೆಲ್ಲ ಮತ್ತೆ ಒಂದೇ ಹಂತದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಜೊತೆಗೆ ಮೇಟಿಯವರ ಕನಸು, ಮೇಟಿಯವರ ಕನಸು ಬಾಗಲಕೋಟೆನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತಕ್ಕಂಥದ್ದು ಬಹಳ ಆಸೆ ಇಟ್ಕೊಂಡಿದ್ರು ಅವರು. ನಾವು ಅನೇಕ ಕಾರಣಗಳಿಂದ ಅವ್ರು ಬದುಕಿರುವಾಗ ಮಾಡಲಿಲ್ಲ. ಈ ವರ್ಷ ಘೋಷಣೆ ಮಾಡಿದ್ದೆ, ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೆ. ಅವರ ಒತ್ತಾಯದ ಮೇಲೆ ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಆಗ್ಲೇಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂತ ಹೇಳಿದ್ರು. ಆಸ್ಪತ್ರೆ ಆಗ್ಬೇಕು, ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ಹೇಳಿದ್ರು. ಅವರ ಒತ್ತಾಯದ ಮೇರೆಗೆ ಮಾಡಿದ್ದು. ಆದ್ರೆ ಶಂಕುಸ್ಥಾಪನೆ ಮಾಡುವಾಗ ಅವ್ರು ಇರ್ಲಿಲ್ಲ. ಅದು ಬಹಳ ನೋವು ಸಂಗತಿ. ಅವರು ಇದ್ದಿದ್ರೆ ಖುಷಿ ಪಡ್ತಾ ಇದ್ರು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, 2016-17 ಮೆಡಿಕಲ್ ಕಾಲೇಜ್ ಘೋಷಣೆ ಆಯ್ತು. 2016 ಆಗ್ಲೂ ಕೂಡ ಮೆಡಿಕಲ್ ಕಾಲೇಜ್ ಘೋಷಣೆ ಆಗ್ಬೇಕಾದ್ರೆ ಮೇಟಿಯವರೇ ಕಾರಣಕರ್ತರು. ಮತ್ತೆ ಈ ವರ್ಷ ಘೋಷಣೆ ಆಗ್ಬೇಕಾದ್ರೂ ಕೂಡ ಮೇಟಿಯವರೇ ಕಾರಣಕರ್ತರು. ಅದು ಮೆಡಿಕಲ್ ಕಾಲೇಜು ನಾವು ಯಾಕೆ ಮಾಡಿದವು ಅಂತಂದ್ರೆ, ಹಳ್ಳಿಗಾಡಿನ ಮಕ್ಕಳು ಕೂಡ ವೈದ್ಯರುಗಳಾಗ್ಬೇಕು. ಸಿಟಿಯವರು ಬಹಳ ಮುಖ್ಯವಾಗಿ ಬಡವರ ಮಕ್ಕಳು, ರೈತರ ಮಕ್ಕಳು, ಅವರು ಮೆಡಿಕಲ್ ಡಾಕ್ಟರ್ಗಳಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ. ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಮಾಡಿದ್ದೀವಿ. ಹಾಸ್ಪಿಟ್ಲ್ ಕೂಡ ಯಾಕೆ ಅಂತ, ಹಾಸ್ಪಿಟ್ಲ್ ಯಾಕೆ ಮಾಡ್ತಾ ಇದ್ದೀವಿ? ಒಳ್ಳೆ ಗುಣಮಟ್ಟದ ಸೇವೆ ಸಿಗ್ಬೇಕು, ಆರೋಗ್ಯ ಸೇವೆ ಸಿಗ್ಬೇಕು, ಬಡವ್ರಿಗೂ ಸಿಗ್ಬೇಕು. ಬರೀ ಶ್ರೀಮಂತರು ಸಿಕ್ಕಿದ್ರೆ ಸಾಲದು, ಬಡವ್ರಿಗೂ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮಾಡಿದ್ದೀವಿ. ಸೊ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ. ಮೇಟಿಯವರು ಯಾವಾಗಲೂ ಕೂಡ ನಾನು ಭೇಟಿ ಮಾಡಿದಾಗ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಮಾತಾಡ್ತಾ ಇದ್ರು, ಬೇರೆ ಮಾತಾಡ್ತಾ ಇದ್ರು. ಈ ನವನಗರ ಕೂಡ ಅವರೇ MLA ಆಗಿದ್ರು. ಅವರು ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತೆ ಈ ಚುನಾವಣೆ ಇದೆಯಲ್ಲ, ಜನ ನಮ್ಮನ್ನ ಉಮೇಶ್ ಮೇಟಿಯವರನ್ನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. 100ಕ್ಕೆ 100 ಉಮೇಶ್ ಮೇಟಿಯವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ. ಬಿಜೆಪಿಯವರು ಏನಾರ ಹೇಳ್ಕೊಳ್ಳಿ, ಯಾಕಂತಂದ್ರೆ ಅವ್ರ ಅಪಪ್ರಚಾರಕ್ಕೆಲ್ಲ ಜನ ಮನ್ನಣೆ ಕೊಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಅದರಿಂದ ಅವ್ರು ಏನ್ ಹೇಳಿದ್ರು ಕೂಡ ಸುಳ್ಳು ಹೇಳೋದು. ಅವ್ರ ಜಾಯಮಾನ ಏನಪ್ಪಾ ಅಂತಂದ್ರೆ ಸುಳ್ಳು ಹೇಳೋದು. ಅವ್ರ ಮನೆ ದೇವರೇ ಸುಳ್ಳು, ಬಿಜೆಪಿ ಅವ್ರ ಮನೆ ದೇವರೇ ಸುಳ್ಳು. ಅದರಿಂದ ಸುಳ್ಳು ಹೇಳ್ತಾರೆ, ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಜನಗಳಿಗೆ ಗೊತ್ತಾಗಿದೆ ಅವ್ರು ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದು, ಜನಗಳಿಗೆ ಗೊತ್ತಾಗಿದೆ. ಅದರಿಂದ ಅವರು ನಮ್ಮ ನೀತಿ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಯಾರು ಶಾಸಕರಾಗಿದ್ರು ಅವ್ರು ಸತ್ತೋದ್ರೆ, ಅವ್ರ ಕಾಲವಾದ್ರೆ ಅವ್ರ ಮನೆಯವರಿಗೆ ಕೊಡಬೇಕು ಅಂತಕ್ಕಂಥದ್ದು. ಇಲ್ಲೂ ಕೂಡ ಅವ್ರ ಮನೆಯವರಿಗೆ ಕೊಟ್ಟಿದ್ದೀವಿ, ದಾವಣಗೆರೆಯಲ್ಲಿ ಕೂಡ ಕೊಟ್ಟಿದ್ದೀವಿ. ಸೊ ಎರಡೂ ಕಡೆ ನಾವು ಗೆಲ್ತೀವಿ. ಆಗಿಂದ ನಿಧಾನ ಹೊಂದಿದವ್ರಿಗೆ ಅನುಕಂಪ ಯಾಕೆ ಅಂತ ಎರಡೂ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಮತ್ತು ಅಲ್ಪಸಂಖ್ಯಾತರು ಕೆಲವೊಂದು ಬಂಡಾಯ ಬರ್ತಾ ಇದೆ, ಅದೆಲ್ಲ ಯಾವ ತರ ಇದೆ? ಅವ್ರಿಗೆಲ್ಲ ಸಮಾಧಾನ ಮಾಡ್ತೀವಿ. ಅಲ್ಪಸಂಖ್ಯಾತರ ಪರ ಇರ್ತಕ್ಕಂಥವ್ರು, ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ನಾವು. ಶಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಗನ ಮೇಲೆ ಗೆದ್ದವ್ರು ಯಾರು? ಪಠಾಣ್ ಅಂದ್ರೆ ಯಾರು? ಪೈಲ್ವಾನ್ ಪಠಾಣ್. ಅವರು ಮುಸ್ಲಿಂ ಅಲ್ವಾ? ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀವಿ. ಅವ್ರಿಗೆ ಏನ್ ಕೊಡ್ಬೇಕು ಅವ್ರು ನ್ಯಾಯಯುತವಾಗಿ. ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥವ್ರು,
ಅವರಿಗೆ ಸೂಕ್ತ ಸ್ಥಾನಮಾನವನ್ನ ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೇವೆ. ಅದು ಬಿಜೆಪಿ ಅವ್ರು ಕೊಡ್ತಾರ? ಒಬ್ರು ಎಮ್.ಎಲ್.ಎ ಇದ್ದಾರ ಬಿಜೆಪಿಯವರು? ಬಿಜೆಪಿನಲ್ಲಿ ಮುಸಲ್ಮಾನರು ಒಬ್ರು ಎಮ್.ಎಲ್.ಎ ಇದ್ದಾರ? ನಾವು ಕೊಡ್ತೀವಿ. ನಾವು ಅವ್ರಿಗೆ ಸಮಾಧಾನ. ಯಾರು ಈಗ ಟಿಕೆಟ್ ಕೇಳೋದು ತಪ್ಪು ಅಂತ ಹೇಳಲ್ಲ. ಟಿಕೆಟ್ ಕೇಳಿ ಈಗ ಪೈಲ್ವಾನ್ ಸಾದಿಕ್ ಅನ್ನೋರು ನಿಂತಿದ್ದಾರೆ ಬಾಗಲಕೋಟೆಯಲ್ಲಿ. ಅವ್ರಿಗೆ ಸಮಾಧಾನ ಮಾಡಿ ದಾವಣಗೆರೆನಲ್ಲಿ ಅವ್ರನ್ನ ವಾಪಸ್ ತೆಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಪ್ರಸ್ತುತ ರಾಜ್ಯ ಸರ್ಕಾರ ಡಬಲ್ ಸ್ಟೇರಿಂಗ್ ಇರೋ ಸರ್ಕಾರ ಅಂತ ಹೇಳಿ ಶ್ರೀರಾಮುಲು ಅವರ ಬಗ್ಗೆ ಆರೋಪ ಮಾಡಿದ್ದಾರೆ. ಪಾಪ ಅವರೇ ಸೋತ್ ಬಿಟ್ಟಿದ್ದಾರೆ. ಕಳೆದ ಲೋಕಸಭೆನಲ್ಲಿ ಸೋತ್ರು, ಅಸೆಂಬ್ಲಿನಲ್ಲಿ ಸೋತ್ಬಿಟ್ರು. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರಪ್ಪ ಅವರು? ಡಬಲ್ ಸ್ಟೇರಿಂಗ್ ಎಲ್ಲ ಹೇಳಿ ಆಯ್ತು, ಜನ ತಿರಸ್ಕಾರ ಮಾಡಿದ್ರು.